ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ, ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಮತ್ತು ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ, ಸೊ ಅಮ್ಮ ಬರ್ತಾ ಇದ್ದಾರೆ. ಅಮ್ಮನ್ನ ಅಂದರೆ ತುಂಬ ದಿನದಿಂದ ಕರೀತಾ ಇದೆ ಅಮ್ಮನ, ಬನ್ನಿ ಅಮ್ಮ ಬನ್ನಿ ಅಮ್ಮ ಅಂತ. ಬಟ್ ಅವ್ರಿಗೂ ಟೈಮ್ ಆಗಬೇಕಲ್ವ ಪಾಪ, ಅಲ್ಲಿ ಸಣ್ಣ ಕೆಲಸಗಳಿರ್ತವೆ ಅವ್ರಿಗೂ. ಸಣ್ಣ ಪುಟ್ಟ ಕೆಲಸ ಅಂದರೆ ದೊಡ್ಡ ಕೆಲಸ ಅಂತ ಏನಿಲ್ಲ, ಬಟ್ ಅದು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರೋದಕ್ಕೆ ಅವ್ರಿಗೂ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗ್ಬಿಟ್ಟು ಇನ್ನು ಫೈನಲಿ ಇವತ್ತು ಬರ್ತೀನಿ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ. ಎಷ್ಟು ಅಂತ ಅಂದರೆ ನಿಜವಾಗ್ಲೂ ಈಗ ಜಸ್ಟ್ ಇನ್ನೂ ಒಂದು 9 ಆಗಿದೆ. ಕರೆಕ್ಟ್ 9 ಆಗಿದೆ ಟೈಮು. 9 ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ನನ್ನ ವರ್ಕ್ ಏನೇನಿರುತ್ತೆ ಹೌಸ್ ವೈಫ್, ಆ್ಯಸ್ ಎ ಹೌಸ್ ವೈಫ್ ಆಗಿ ನನ್ನ ವರ್ಕ್ ಏನೇನಿರುತ್ತೆ ಅಷ್ಟು ಕೆಲಸನೂ ಮುಗಿಸಿದ್ದೀನಿ. ಅಂತಂದರೆ ಸ್ಕೂಲಿಲ್ಲ ಇವತ್ತು ಮಕ್ಕಳಿಗೆ, ಬಟ್ ಆದರೂ ಕೂಡ ಮಕ್ಕಳು ಸ್ಕೂಲಿಲ್ಲ ಅಂತ ಅಂದರೂ ಕೂಡ ನಾನು ಆಲ್ಮೋಸ್ಟ್ 9:09-10 ಆಗಿದೆ. ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಬೆಳಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನಕ್ಕೆ ಅಡುಗೆ ಅಂತನೂ ನಾನು ಆಗಲೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಅಂದರೆ ಮಸಾಲ ಅಕ್ಕಿ ರೊಟ್ಟಿ, ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ನನ್ನ ಮಗನಿಗೆ ಆ್ಯಕ್ಚುಲಿ ತುಂಬ ಇಷ್ಟ. ಅವನಿಗೆ ಸ್ಕೂಲಲ್ಲಿ ಫ್ರೆಂಡ್ ಯಾರೋ ತೊಗೊಂಡು ಬಂದಿದ್ರಂತೆ ಅಕ್ಕಿ ರೊಟ್ಟಿ. ಸೊ ಅದನ್ನು ಅವನಿಗೆ ಅಕ್ಕಿ ರೊಟ್ಟಿ ಅಂತ ಹೇಳೋಕ್ಕೆ ಬರಲಿಲ್ಲ, ಬರದೆ ಏನು ಹಾಗಿ ರೊಟ್ಟಿ, ಹಾಗಿ ರೊಟ್ಟಿ ಆಗಿ ರೊಟ್ಟಿ ಮಾಡು ಅಂತ. ಸೊ ನಾನು ಅದು ಯಾವ ಥರದ್ದು ಅಂತಂದರೆ ಮದುವೆಲೆಲ್ಲ ಮಾಡ್ತಾರಲ್ವ, ಮತ್ತು ವೈಟ್ ಕಲರ್ ಇರುತ್ತೆ, ಚಿಕ್ಕದಿಗೆ ಇಷ್ಟು ಇರುತ್ತಲ್ವ ಆ ಥರದ್ದು ಅಂತ ಹೇಳ್ದೆ. ಸರಿ, ಆಮೇಲೆ ರಾಗಿ ರೊಟ್ಟಿ ನಾನು ಫಸ್ಟ್ ಅನ್ಕೊಂಡು ರಾಗಿ ರೊಟ್ಟಿನ ಅಂದರೆ ಅಲ್ಲ ವೈಟ್ ಕಲರ್ ಇರುತ್ತಲ್ವ ಅಂತ ಹೇಳ್ದೆ. ಮತ್ತು ವೈಟ್ ಕಲರ್ ಇರುತ್ತೆ ಅಂತಂದರೆ ಮತ್ತು ಅಕ್ಕಿ ರೊಟ್ಟಿ ಅಂತಂದರೆ ಹೌದು ಅದನ್ನು ಮಾಡು ಅಂತ ಹೇಳ್ದೆ ಅವತ್ತು ಅವನು. ಸರಿ, ಮುಂಚೆ ನಾನು ಮಾಡಿದಾಗ ಅವನಿಗೆ ಅಷ್ಟು ಇಷ್ಟಪಟ್ಟು ತಿಂತಿರ್ಲಿಲ್ಲ. ಅಂದರೆ ಮಕ್ಳಿಗೆ ಹಂಗೆ ಅಲ್ವಾ, ಯಾರಾದರೂ ಪಕ್ಕದವರು ತಿಂತಾಯಿದ್ರೆ ಅವ್ರಿಗೆ ಬೇಕು ಅಂತ ಅನಿಸುತ್ತೆ ಆ ಥರದ್ದು. ಸೊ ಇವನಿಗೂ ಹಂಗೇನೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತಿನ ಸರಿ ಇವತ್ತಿನ ಅಕ್ಕಿ ರೊಟ್ಟಿ ಮಾಡಿದೆ. ಅವ್ನು ಕೇಳ್ದ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದೆ. ಅವರು ಎಲ್ಲ ತಿಂಡಿ ಆಯಿತು, ನಮ್ಮ ಮನೆಯವ್ರದ್ದು ಎಲ್ಲರದ್ದು ತಿಂಡಿ ಆಯಿತು. ಇನ್ನು ಅಮ್ಮ ಆಲ್ಮೋಸ್ಟ್ ಒಂದು 7:30ಗೇನೋ ಪಾವಗಡದಲ್ಲಿ ಬಸ್ ಹತ್ತಿದ್ದಾರೆ. 7:30 ಅಂದರೆ ಒಂದು 8:30, 9:30, 10:30 ಅಷ್ಟೊತ್ತಿಗೆ ಅವರು 8ನೇ ಮೈಲಿ ಬರ್ತಾರೆ. ಅಲ್ಲಿ ಬಂದರೆ ಅಲ್ಲಿಂದ ಮತ್ತೆ ಪಿಕಪ್ ಕರ್ಕೊಂಡು ಬರ್ಬೇಕು ಅಮ್ಮನ. ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಹೋಗಿ ಕರ್ಕೊಂಡು ಬಂದುಬಿಡಿ ಅಂತ. ಸೊ ಹಂಗಾಗಿ ಅವ್ರು ಆ ಕಡೆನೇನೋ ಕೆಲಸ ಇದೆ, ಹೋಗ್ತೀನಿ ನಾನು, ಹೋಗ್ಬಿಟ್ಟು ಹಂಗೆ ಬರಬೇಕಾದ್ರೆ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ತಿಂಡಿ ಮುಗಿಸ್ಕೊಂಡು ಹೊರಟರು ಅವರು. ನಾನು ಇನ್ನು ನಂದು ತಿಂಡಿ ಆಗಿದೆ. ಆ್ಯಕ್ಚುಲಿ ಅಮ್ಮ ಬರೋ ತನಕ ವೆಯ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ನಂದು ಇನ್ನೂ ಬೇರೆ ಕೆಲಸ ಎಲ್ಲ ಇತ್ತಲ್ವ, ಮತ್ತು ಇನ್ನೂ ಸ್ವಲ್ಪ ಬೇರೆ ಕೆಲಸಗಳು ಇದೆ, ಅಮ್ಮ ಬಂದಮೇಲೆ ಮಾಡ್ತಕ್ಕಂಥ ಕೆಲಸಗಳು ಇದೆ. ಹಾಗಾಗಿ ಇನ್ನು ಲೇಟ್ ಆಗುತ್ತೆ ಸುಮ್ಮನೆ ವೆಯ್ಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ತಿಂಡಿನೂ ಜಸ್ಟ್ ಒಂದೇ ಒಂದು ರೊಟ್ಟಿ ತಿಂದೆ ಅಷ್ಟೇನೆ. ಅಂದರೆ ಖುಷಿಗೆ ನಮ್ಮ ಮನೆಯವರಂತೂ ಏನು ಬೆಳಗ್ಗೆಯಿಂದ ಇಷ್ಟೊಂದು ಹ್ಯಾಪಿಯಾಗಿದೆಯಾ, ಬೆಳಗ್ಗೆ ಬೇಗ ನಾನು ಆ್ಯಕ್ಚುಲಿ ಒಂದು 8:30, 9 ಒಳಗಡೆ ತಿಂಡಿ ತಿನ್ನಲ್ಲ. ಆಲ್ಮೋಸ್ಟ್ ಒಂದು 9 to 9:30 ಅಷ್ಟೊತ್ತಿಗೆ ನಾನು ತಿಂಡಿ ತಿನ್ನೋದ್ರಿಂದ ಇವತ್ತು ಇಷ್ಟು ಬೇಗ ತಿಂಡಿ ಮುಗಿಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು, ಮತ್ತು ಬೆಳಗ್ಗೆಯಿಂದ ಇಷ್ಟು ಖುಷಿಯಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ, ತನ್ನ ತಾಯಿ ಬರ್ತಾ ಇದ್ದಾರೆ ತವ್ರ ಮನೆಯಿಂದ ಅಂತ ಅಂದರೆ ಆ ಹ್ಯಾಪಿನೆಸ್ಸೇ ಬೇರೆ ಇರುತ್ತೆ ಎಲ್ಲರಿಗೂ. ಹಾಗೇನೇನೋ ನನಗಂತೂ ನಿಜವಾಗ್ಲೂ ಅಮ್ಮ ಅವ್ರು ಬರ್ತಾ ಇದ್ದಾರೆ ಅಂದಾಗ ಅವ್ರು ಬರ್ತಾ ಇದ್ದಾರೆ ಅಂದಾಗ ಒಂಥರ ಹ್ಯಾಪಿ, ಮತ್ತು ಅವರು ಊರಿಗೆ ಹೋಗ್ತಾ ಇದ್ದಾರೆ ಅಂದಾಗ ಅದೊಂಥರ ಸ್ಯಾಡು. ಎಷ್ಟು ಸ್ಯಾಡ್ ಆಗುತ್ತೆ ಅದು ಒಂದು. ಓಕೆ, ಅದು ಬಿಡಿ. ಇನ್ನು ಅಮ್ಮ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಅವರಿಗೆ ಬೇಳೆ ಸಾಂಬಾರು ಕೂಡ ಮಾಡಿಬಿಟ್ಟಿದ್ದೀನಿ. ಬೇಳೆ ಸಾಂಬಾರು ಮಾಡಿ ಈಗ ಜಸ್ಟ್ ರೈಸ್ ಹಿಟ್ಟು ಬಂದು ನಾನು ಇಂಟ್ರಡಕ್ಷನ್ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಕ ಒಬ್ಬರು, ನಮ್ಮ 2ನೇ ಅಕ್ಕನಿಗೆ ಹುಷಾರಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ಸ್ಮಾಲ್ ಸರ್ಜರಿ ಇತ್ತು ಅವ್ರದ್ದು, ಸ್ಮಾಲ್ ಸರ್ಜರಿ. ಸೊ ಅದು ಡಿಸ್ಚಾರ್ಜ್ ಇವತ್ತು ಆಗುತ್ತದೆ ಡಿಸ್ಚಾರ್ಜ್. ಸೊ ಹಂಗಾಗ್ಬಿಟ್ಟು ಡಿಸ್ಚಾರ್ಜ್ ಆಗೋ ಅಷ್ಟರೊಳಗಡೆ ಅಮ್ಮ ಅಂದರೆ 10:30, 11 ಅಷ್ಟೊತ್ತಿಗೆ ಬಂದರೆ ಅವ್ರದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮತ್ತು ಇನ್ನೊಂದು ನಮ್ಮದು ಫಸ್ಟ್ನೇ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು ದೊಡ್ಡಕ್ಕ, ಅವ್ರು ಬಂದುಬಿಟ್ಟು US ಅಲ್ಲಿದ್ದರು ಲಾಸ್ಟ್ ಒಂದು 6 ಮಂತ್ಸಿಂದ, 6-7 ಮಂತ್ಸ್ ಆಗಿತ್ತು ಲಾಸ್ಟ್ US ಹೋಗ್ಬಿಟ್ಟು. ಹಾಗಾಗ್ಬಿಟ್ಟು ಇನ್ನು ಕೌಸಲ್ಯ ಶ್ರೀಮಂತದಲ್ಲೂ ಇರಲಿಲ್ಲ. ಆಮೇಲೆ ಅದು ಪಾಪು ಡೆಲಿವರಿ ಆಯ್ತಲ್ವ, ಕೌಸಲ್ಯಂಗೆ ಡೆಲಿವರಿ ಆದಾಗ ಆ ಟೈಮಲ್ಲೂ ಇರಲಿಲ್ಲ. ಹಾಗಾಗ್ಬಿಟ್ಟು ಪಾಪುನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದಾರೆ ಅಕ್ಕ. ಸೊ ನಾನು ಇನ್ನು ಅಮ್ಮ ಬರ್ತಾರಲ್ವ ಹೆಂಗೂ ಹೋಗ್ಬಿಟ್ಟು ಹಂಗೆ ಪಾಪುನ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ
ಹಾಗಾಗಿ ಅಲ್ಲಿ ಪಾಪನ ನೋಡ್ಕೊಂಡು ಬಂದು ನಾವು ಆ್ಯಕ್ಚುಲಿ ಫಸ್ಟ್ ಇವತ್ತು ಹಾಸ್ಪಿಟ್ಲ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಮ್ಮನೂ ನಾನು ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಅಕ್ಕನ ಮಾತಾಡ್ಸ್ಕೊಂಬರ್ಬೇಕು ಅಂತ. ಮತ್ತು ಅಕ್ಕ ಹೇಳಿದ್ದು ತುಂಬ ಲಾಂಗ್ ಇದೆ, ನೀವು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗೋದೇನು, ನೀವತ್ತು ಹೆಂಗೂ ಸಂಜೆ ಡಿಸ್ಚಾರ್ಜ್ ಆಗುತ್ತಲ್ವ, ಇಲ್ಲೇ ಬಂದಮೇಲೆ ಇಲ್ಲೇ ಬಂದರೆ ಆಯಿತು ಅಂತ ಹೇಳಿದರು. ಸೊ ಹಾಗಾಗಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಪಾಪನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾಗಿ ಅಮ್ಮ ಬರೋಷ್ಟಿಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಾತುಕತೆ ಮಾಡ್ಕೋಬೋದು ಅನ್ನೋ ಹಾಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಈಗ ಇನ್ನೇನಿಲ್ಲ, ರೈಸ್ ಮುಗಿದ ತಕ್ಷಣ ಅಂದರೆ ವಿಜಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಷ್ಟೇ. ಇನ್ನೇ ಸಣ್ಣ ಪುಟ್ಟ ಏನಾದರೂ ಅಂದರೆ ಸ್ವಲ್ಪ ಸೋಫಾ ಕವರ್ಸ್ ಅವೆಲ್ಲ ತೆಗ್ದಿದ್ದೀನಿ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಅವೆಲ್ಲ ಬೇರೆದೆಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ, ಸ್ವಲ್ಪ ಬೇರೆದೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನಷ್ಟೇ ಸಣ್ಣ ಪುಟ್ಟ ಮಾಮೂಲಿ ಕೆಲಸ ಇದೆ. ಮತ್ತು ಇನ್ನೊಂದು ಅಮ್ಮ ಮತ್ತು ಈಗ ಫೋನ್ ಮಾಡಿಬಿಟ್ಟು ನನ್ನ ತಮ್ಮ ಇಲ್ಲೇ ಇದ್ದಾನೆ, ಅಂದರೆ ಪಾಪ ನೋಡೋಕೆ ಬಂದಿದ್ನಲ್ವ, ಹಾಗಾಗಿ ನವೀನ್ ಇಲ್ಲೇ ಇದ್ದಾನಲ್ವ, ನವೀನ್ ಕರ್ಕೊಂಡು ಬರ್ತಾನೆ ಅಂತ ಹೇಳಿದರು ಅಮ್ಮ. ಅಮ್ಮನ ನಾನೇ ಕರ್ಕೊಂಡು ಹೋಗ್ತೀನಿ ಅಮ್ಮ, ಬಾವ ಇನ್ನೇನು ಅಂತ ಹೇಳಿದ್ರಂತೆ. ಹಾಗಾಗಿ ನಮ್ಮ ಮನೆಯವ್ರನ್ನೇನು ಬರೋದು ಬೇಡ ಅಂತ ಹೇಳಿದ್ರು ಈಗ ಫೋನ್ ಮಾಡಿ. ಹಾಗಾಗ್ಬಿಟ್ಟು ನಮ್ಮ ಮನೆಯವರು ಬೇರೆ ಕೆಲಸ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಹೊರಟರು ಅವರು. ಇನ್ನು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಸ್ನಾನ ಮಾಡ್ಕೊಂಬಂದು ಅಮ್ಮ ಬರೋಷ್ಟೊತ್ತಿಗೆ ಇನ್ನೂ ಸಣ್ಣ ಪುಟ್ಟ ಏನಾದರೂ ಕೆಲಸ ಇದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಡುಗೆ ಮನೆ ಕೆಲಸ ಮೇಯ್ನು, ಬೇರೆ ಕೆಲಸ ಏನಾದರೂ ಮಾಡ್ತಾ ಇರ್ಬೋದು. ಅಮ್ಮ ಬಂದಾಗ ಅಂದರೆ ಅಮ್ಮನೇ ಅಂತಲ್ಲ, ಮನೆಗೆ ಯಾರಾದರೂ ನೆಂಟರು ಬಂದಾಗ ಅಡುಗೆ ಮನೆಯಲ್ಲೇ ಇದ್ಬಿಟ್ರೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರೋದಿಲ್ಲ. ಸೊ ಹಂಗಾಗಿ ನಾನು ಅದಕ್ಕೇನೆ ಫಸ್ಟ್ ಸಾಂಬಾರು ರೈಸ್ ಆಗಿಬಿಟ್ರೆ ಅವ್ರಿಗೆ ರೊಟ್ಟಿ ಬೇಕು ಅಂದರೆ ರೊಟ್ಟಿ ಹಾಕ್ಕೊಡ್ಬೋದು, ಇಲ್ಲ ಅನ್ನ ಸಾಂಬಾರು ಊಟ ಮಾಡ್ತೀವಿ ಅಂದರೆ ಅನ್ನ ಸಾಂಬಾರು ಊಟ ಮಾಡಿಕೊಂಡು ನಾವಿನ್ನ ಬೇಗ ಪಾಪನ ನೋಡ್ಕೊಂಬರ್ಕೊ ಹೋಗಿಬಿಡೋಣ ಅಂತ. ಇನ್ನೊಂದು ನಮ್ಮ ಶಮಂತ್ ಅಂದರೆ ನನ್ನ ಮಗನಿಗೆ ಬೇರೆ ಅವನಿಗೂ ಸ್ವಲ್ಪ ಫೀವರ್ ಇದೆ, ಅವನಿಗೂ ಸ್ವಲ್ಪ ಜ್ವರ ಬರ್ತಾ ಇದೆ. ಅವನಿಗೆ ನೆನ್ನೆ ಸಂಜೆ ಸ್ಕೂಲಿಂದ ಬಂದಾಗಿಂದ ಜ್ವರ ಇದೆ. ಹಾಗಾಗಿ ಅಮ್ಮ ಫೋನಲ್ಲಿ ಅದನ್ನೇ ಹೇಳ್ತಾಯಿದ್ರು, ನಾನು ನಾಳೆ ಬರ್ತೀನಲ್ವ, ನೆನ್ನೆನೇ ಹೇಳ್ತಾಯಿದ್ರು, ನಾನು ನಾಳೆ ಬರ್ತೀನಲ್ವ, ಬರೋಷ್ಟೊತ್ತಿಗೆ ನಿಮಗೆ ಜ್ವರ ವಾಸಿ ಆಗುತ್ತೆ ಅಂತ. ನಿಜವಾಗ್ಲೂ ಅದು ನಿಜ ಕೂಡ. ನಾನು ಅಮ್ಮ ಬಂದರು ಅಂತಂದರೆ ಮಕ್ಕಳಿಗೆ ಒಂಥರ ಖುಷಿ, ಅವ್ರಿಗೆ ಇಲ್ಲ ನಾವು ಅಲ್ಲಿ ಹೋಗ್ತೀವಂದ್ರೂ ಕೂಡ ಅವ್ರಿಗೂ ಅದೊಂಥರ ಹ್ಯಾಪಿನೆಸ್ಸು. ಅದಷ್ಟೇ, ನಮ್ಗೆ ಯಾವ ಥರ ನಮ್ಮ ತಾಯಿ ಅಂತೀವೋ ಅವ್ರಿಗೆ ಆ ಥರ ಅವರು ಅಮ್ಮಮ್ಮ ಅಂತಂದರೆ ಅಷ್ಟು ಪ್ರೀತಿ ಇರುತ್ತೆ. ಅದು ಎಲ್ಲ ಮೊಮ್ಮಕ್ಳಿಗೂ ಅವ್ರ ಅಮ್ಮಮ್ಮ ಅಂತಂದರೆ ಪ್ರೀತಿ ಇರುತ್ತೆ. ಸೊ ಇವನಿಗೆ ಮೇ ಬಿ ಇವಾಗ ಅಮ್ಮ ಬಂದರೆ ನನಗೆ ಗೊತ್ತಿರೋಂಗೆ ಜ್ವರ ವಾಸಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಮಕ್ಕಳಿಗೆ ರಜೆ ಇರೋದ್ರಿಂದ ಅವ್ರ ಕೆಲಸ ಏನು ಅಷ್ಟೊಂದು ಅವನಿಗೆ ಸ್ನಾನ ಮಾಡಿಸಿಲ್ಲ, ಆ್ಯಕ್ಚುಲಿ ಜ್ವರ ಇದೆ ಅಲ್ವಾ, ಹಂಗಾಗ್ಬಿಟ್ಟು ಜಸ್ಟ್ ಹಾಗೆ ನಿನ್ನೆ ಹಾಸ್ಪಿಟಲೆಲ್ಲ ಹೋಗಿ ಬಂದಿದ್ದಾನೆ, ಕರ್ಕೊಂಡು ಹೋಗಿ ಬಂದಿದ್ರು ನಮ್ಮ ಮನೆಯವರು. ಸ್ವಲ್ಪ ಕಮ್ಮಿ ಆಗಿದೆ, ನೋಡಬೇಕು. ಇನ್ನು ಈಗ ತಾನೇ ಅಮ್ಮ ಬಂದು ಫಸ್ಟು ಅಮ್ಮ ತಿಂಡಿ ತಿನ್ನಿ ಊಟ ಮಾಡಿ ಅಂತ ಅಂದರೆ ಅವ್ರು ಇಲ್ಲ ಫಸ್ಟ್ ಬ್ಯಾಗಲ್ಲಿರೋದೆಲ್ಲ ನಾನು ತೆಗ್ದಿಟ್ಬಿಡ್ತೀನಿ ಅಂತ ಅಂದರು. ಇಲ್ಲಮ್ಮ ಪರವಾಗಿಲ್ಲ, ನೀವು ಫಸ್ಟ್ ಊಟ ಮಾಡಿ ಆಮೇಲೆ ತೆಗ್ದಿಡಿರಂತೆ ಅಂತ ಅಂದರೆ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಅಂತ ಊಟ ಮಾಡಿದ್ರು ಅಮ್ಮ. ಅಂದರೆ ರೊಟ್ಟಿ ಏನು ಬೇಡ ಬಿಡಮ್ಮ, ನಾನು ಬೇಳೆ ಸಾಂಬಾರು ಅನ್ನ ತಿಂತೀನಿ ಅಂತ ಅಂದರು. ರೊಟ್ಟಿ ಹಾಕೋತೀನಿ ಸ್ವಲ್ಪ, ಅದು ಲೇಟ್ ಆಗುತ್ತೆ, ಬೇಡ ಬಿಡು ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರು ಅನ್ನ ಊಟ ಮಾಡಿದ್ರು. ಊಟ ಮಾಡಿದ ತಕ್ಷಣ ಇನ್ನು ಹಾಗೇನೇ ಅಮ್ಮ ಏನೇನು ತೊಗೊಂಬಂದಿದ್ರು ಎಲ್ಲ ತೆಗ್ದಿಡ್ತಾಯಿದ್ರು. ನೋಡ್ಬೋದು ಪಾಪ ಮಿಕ್ಚರ್ ಪ್ಯಾಕೆಟು 1 kgದೇನೋ ಅಪ್ಪ ತೊಗೊಂಬಂದಿದ್ರಂತೆ. ಸೊ ಅದನ್ನು ಫುಲ್ಲು ಅಂದರೆ ಇಲ್ಲಿ ನಮ್ಗೆ ಎಣ್ಣೆ ಮೇಲೆ ಇಳಿದ ತಕ್ಷಣ ಎಲ್ಲೂ ಹಣ್ಣು ಅವೇನೂ ಸಿಗೋದಿಲ್ಲ. ಅಲ್ಲಿ ಪಾವಗಡದಲ್ಲಿ ಬಸ್ ಹತ್ತಿದ ತಕ್ಷಣ ಬೆಳಗ್ಗೆ ಬೇಗ ಹತ್ತಿದ್ರಲ್ವ, ಅಲ್ಲೂ ಯಾರೋ ನಮ್ಮ ಇವರು ರಿಲೇಷನ್ ಯಾರೋ ಕರ್ಕೊಂಬಂದುಬಿಟ್ರಂತೆ. ಬರೋಷ್ಟೊತ್ತಿಗೆ ಬಸ್ ಇತ್ತಂತೆ, ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ತೊಗೊಳ್ಳೋಣ ಅನ್ನೋಗಿ ಬಂದಿದ್ದಾರೆ. ನೋಡಿದ್ರೆ ಇಲ್ಲೂ ಸಿಗಲಿಲ್ಲ. ಹಾಗಾಗಿ ಇನ್ನು ಅಮ್ಮ ಇವೆಲ್ಲ ಮನೇಲಿ ಇರೋದನ್ನೆಲ್ಲ ತೊಗೊಂಬಂದಿದ್ರು. ಇನ್ನು ಇದ್ರ ಫುಲ್ ಬಾಕ್ಸ್ ಫುಲ್ಲು ಏನು ಕಪ್ಪನೇರಳೆ ಬರುತ್ತಲ್ವ, ಅದು ಅಂದರೆ ನಮ್ಮ ಮಾವ ಊರಿಗೆ ಹೋಗಿದ್ರು ಅಮ್ಮ ಲಾಸ್ಟು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ. ಆ ಟೈಮಲ್ಲಿ ಅವರು ಗಿಡದ್ದು ಇತ್ತಂತೆ, ನಮ್ಮ ಮಾವ ಅವರ ಗಿಡದಲ್ಲಿ, ಆ ಗಿಡದಲ್ಲೆಲ್ಲ ಕಿತ್ಕೊಂಡು ಬಂದಿದ್ರು, ಅದನ್ನು ಕೂಡ ತೊಗೊಂಬಂದಿದ್ದಾರೆ ಪಾಪ. ಇನ್ನು ಆಮೇಲೆ ಕಡುಬು, ಹಸಿ ಕಡುಬು ಏನು ಮುದ್ದೆದು ಮಾಡ್ತಿರಲ್ವ, ಆ ಕಡುಬು ಕೂಡ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಕಡುಬು ಅಂತ ಅಂದರೆ. ಸೊ ಹಂಗಾಗಿ ಅವರಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಅಮ್ಮ 7:30 ಅಷ್ಟೊತ್ತಿಗೆ ಕಡುಬು ಮಾಡಿ ತೊಗೊಂಬಂದಿದ್ದಾರೆ. ಮತ್ತು ಕಡಲೆಕಾಯಿ ಅಷ್ಟೇ, ಮನೆಯಲ್ಲಿದ್ದರೆ ಅದನ್ನೇ ತೊಗೊಂಬಂದಿದ್ದೆ, ಹಸಿ ಕಡಲೆಕಾಯಿ. ಅದು ಅಷ್ಟೇ ನಮ್ಮ ಮನೆಯವ್ರಿಗಂದರೆ ತುಂಬ ಇಷ್ಟ. ಏನಕ್ಕಮ್ಮ ತರೋಕೆ ಹೋದೆ ಅಂದರೆ ಸಂತೋಷಕ್ಕೆ ಇಷ್ಟ ಅಲ್ವಾ, ಪರವಾಗಿಲ್ಲ ಬಿಡು ಅಂತ. ಆ ಥರ ಅದೇ ಹೇಳೋದು, ತಾಯಿ ಪ್ರೀತಿ ಅಂದರೆ ತಾಯಿ ಪ್ರೀತಿನೇ, ಇನ್ನು ಬೇರೆ ಅದಕ್ಕೆ ಮತ್ತು ಏನು ಹೇಳ್ತೀವಿ, ಅದಕ್ಕೆ ಸಮನಾದಂಥ ಪ್ರೀತಿ ಬೇರೆ ಇನ್ನು ಯಾವುದೂ ಇಲ್ಲ. ಅಂದರೆ ಅವ್ರು ಕೊಡ್ತಾರೆ ಅಂತಲೇ ಅಲ್ಲ, ಅವರು ಈ ಥರ ಎಲ್ಲ ತೊಗೊಂಬರ್ತಾರೆ ಕೊಡ್ತಾರೆ ಅನ್ನೋದೇ ಅಲ್ಲ, ಬಟ್ ಆ ಥರ ಇರುತ್ತೆ. ಮತ್ತು ಇನ್ನು ಮೆಣಸಿನ್ಕಾಯಿ ಕೂಡ, ಹಸಿರು ಮೆಣಸಿನ್ಕಾಯಿ ಅಂದರೆ ಬಜ್ಜಿ ಸ್ವಲ್ಪ ಖಾರ ಕಮ್ಮಿ ಇರೋದು. ನಾವು ಆ್ಯಕ್ಚುಲಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ, ತುಂಬ ಕಮ್ಮಿ ಯೂಸ್ ಮಾಡ್ತೀವಿ. ನೋಡ್ಬೋದು ಇವೇನೇ ಕಡುಬು, ಇದು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲೇ ಬಂದು ಮಾಡೋಣ ಬಾಮ್ಮ ಅಂತಂದರೆ, ಇಲ್ಲ ಬಿಡು ನಾನು ಇಲ್ಲೇ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಇದ್ದು ಅಲ್ಲೇ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಹಾಗೆ ಇನ್ನು ಇದು ರವೆ ಕೂಡ ಇಡ್ಲಿ ರವೆ ಏನು
ಅಕ್ಕಿಯಲ್ಲಿ ಇಡ್ಲಿ ರವೆ ಅಂದರೆ ಅಮ್ಮ ಅವರು ಅಕ್ಕಿ ಮಿಕ್ಸಿಗೆ ಅಂದರೆ ಮಿಕ್ಸಿಗೆ ಹಾಕಿಬಿಟ್ಟು ಇಡ್ಲಿ ಮಾಡೋದಿಲ್ಲ, ಈ ಥರ ರವೆ ಮಾಡಿಸ್ಕೊಂಬಂದು ಇಡ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಅದು ಹೆಂಗೆ ಮಾಡ್ತೀರಮ್ಮ ಚೆನ್ನಾಗಿರುತ್ತಾ ಅಂತ. ಹಾಗಾಗಿ ಅಮ್ಮ ಇವಾಗ ಒಂದ್ಸರಿ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಸ್ವಲ್ಪ ರವೆ ಕೂಡ ತೊಗೊಂಬಂದಿದ್ದಾರೆ. ಅಷ್ಟು ಅಂದರೆ ಎಲ್ಲ ತೊಗೊಂಬಂದಿರೋದೆಲ್ಲ ತೆಗ್ದಿಟ್ಬಿಟ್ರು. ಫಸ್ಟು ಮಕ್ಕಳಿಗೆ ಚಾಕ್ಲೇಟ್ಸ್ ಇರ್ಬೋದು, ಮತ್ತು ಅವ್ರಿಗೆ ಒಂದು ಸ್ವಲ್ಪ ಕುರುಕುಲು ತಿಂಡಿ ಮನೇಲಿರ್ತಕ್ಕಂಥದ್ದನ್ನೇ ಅದರಲ್ಲೇ ಎಲ್ಲನೂ ತೊಗೊಂಬಂದಿದ್ದಾರೆ. ಅದ್ರಲ್ಲಿ ಚಾಕ್ಲೇಟು ಫ್ರಿಜ್ಜಲ್ಲಿ ಏನೋ ಇತ್ತಂತೆ, ಲಾಸ್ಟ್ ಟೈಮ್ ಮಕ್ಕಳು ಊರಿಗೆ ಹೋದಾಗ ತೊಗೊಂಬಂದಿದ್ದು. ಅದಾದಮೇಲೆ ಮತ್ತೆ ಒಂದು ಸರಿ ಏನಕ್ಕೋ ತೊಗೊಂಬಂದಿದ್ರಂತೆ. ಸೊ ಹಾಗಾಗಿ ಅದು ಹಾಗೆ ಇದೆ ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಇನ್ನು ಯಾರೂ ತಿನ್ನಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಕ್ಕಳಿಗೆ ಅಂತ ಹೇಳಿ ತೊಗೊಂಬಂದಿದ್ದಾರೆ. ಇನ್ನು ಸೊ ಫೈನಲಿ ಅದೆಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಕ್ಯಾಬ್ ಬುಕ್ ಮಾಡಿಕೊಂಡು, ಅಂದರೆ ನಾವು ಆ್ಯಕ್ಚುಲಿ ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ ನನ್ನ ತಮ್ಮ ಇನ್ನು ಸುಕ್ಷಾ ಶಮಂತನೂ ಅವ್ರಿಗೆ ಸ್ಕೂಲ್ ರಜೆ ಇರೋದ್ರಿಂದ ಶಮಂತ್ ಹೊರಟು ನಾನು ಬರ್ತೀನಿ ಅಂತಂದು ಬರಲ್ಲ ಅಂತಂದ ಫಸ್ಟು. ಆಮೇಲೆ ನಾನು ಬರ್ತೀನಿ ಅಂದಿದ್ದಕ್ಕೆ ಇನ್ನು ಸರಿ ಅವನಿಗೆ ಜ್ವರ ಇತ್ತಲ್ವ, ಆಟೋದಲ್ಲ ಅಂದರೆ ಗಾಳಿ ಜಾಸ್ತಿ ಮತ್ತು ಇನ್ನು ಜ್ವರ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವರು ನನ್ನ ತಮ್ಮ ಕ್ಯಾಬೇ ಬುಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಾರ್ ಬುಕ್ ಮಾಡ್ದೆ. ಸೊ ಇನ್ನು ಅದರಲ್ಲೇ ನಾವು ಇಷ್ಟು ಜನ ಹೊರಟ್ವಿ. ಅಕ್ಕ ಇವರೇನೇ US ಅಲ್ಲಿ ಇದ್ದರು ಅಂತ ಹೇಳಿದ್ನಲ್ವ, ಸೊ ಈಗ ರಿಟರ್ನ್ ಆಗಿದ್ದಾರೆ. ಸೊ ಹಂಗಾಗಿ ಇನ್ನು ಪಾಪನ ನೋಡೋಕೆ ಅಕ್ಕ, ನಾನು, ಅಮ್ಮ, ಸುಕ್ಷಾ, ಶಮಂತ್ ಇಷ್ಟು ಜನ ನಾನು ಇನ್ನು ನಾವು ಕೌಸಲ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಪಾಪುನ ಅಕ್ಕ ಅಂತೂ ತುಂಬ ದಿನದಿಂದ ಹೇಳ್ತಾಯಿದ್ರು, ನೀವು ಯಾವಾಗ ಹೋಗೋಣ ಪಾಪುನ ನೋಡೋಕ್ಕೆ, ಯಾವಾಗ ಹೋಗೋಣ, ಫಸ್ಟು ಪಾಪುನ ಹೋಗಿ ನೋಡ್ಕೊಂಬಂದುಬಿಡಬೇಕು ಅಂತ ಹೇಳಿಬಿಟ್ಟು. ಸೊ ಇನ್ನು ಫೈನಲಿ ನಾವು ಮನೆಗೆ ಬಂದ ತಕ್ಷಣ ಇನ್ನು ಸುಕ್ಷಾ ನೋಡ್ಬೋದು ಪಾಪುನ ತೊಡೆ ಮೇಲೆ ಹಾಕ್ಕೊಂಡು ಅವಳನ್ನ ಆಟ ಆಡಿಸ್ತಾ ಐತೆ. ಅವಳಿಗೂ ಒಂಥರ ಖುಷಿ, ತುಂಬ ಖುಷಿ ಆಗಿಬಿಟ್ಟಿದೆ. ನಾವಿನ್ನೆಲ್ಲ ಹಾಗೆ ಸ್ವಲ್ಪ ಮಾತಾಡ್ಕೊಂಡಿದ್ವಿ, ಪಾಪು ಜೊತೆ ಇರ್ಬೋದು, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತಿದೆ. ಅಂದರೆ ನಾವು ತುಂಬ ಹೊತ್ತು ಇರಲಿಲ್ಲ, ಬಿಕಾಸ್ ಆಫ್ ನಾವು ಸ್ವಲ್ಪ ಲೇಟಾಗೆ ಹೋಗಿರೋದ್ರಿಂದ ಸ್ವಲ್ಪ ಬೇಗನೆ ನಾವು ಅಲ್ಲಿಂದ ಹೊರಟ್ಬಿಟ್ಟು ಇನ್ನು ಆಮೇಲೆ ನಾವಿಲ್ಲ ಅಲ್ಲಿದ್ದಾಗಲೇ ಅಮ್ಮ ನಾವು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಅಮ್ಮ ಸುಕ್ಷಾ ಶಮಂತನ ಕರ್ಕೊಂಡು ಆಚೆ ಕಡೆ ಹೋದರು. ಸರಿ ನಾವು ಏನಕ್ಕೋ ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಹೋಗಿ ಆಮೇಲೆ ನಾವು ಒಂದು ಸ್ವಲ್ಪ ಲೇಟ್ ಆಯಿತು ಈ ಕಡೆ ಮನೆಗೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೆ, ಇಲ್ಲಿದ್ದೀರಾ ಅಮ್ಮ ಅಂತ. ಅಮ್ಮ ಇಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದ ತಕ್ಷಣ ನೋಡಿದ್ರೆ ಈ ಥರ ಕೈಯಲ್ಲಿ ಬಾಕ್ಸ್ ಇತ್ತು ಶಮಂತ್ ಕೈಯಲ್ಲಿ. ಏನು ಅಂತ ನೋಡಿದ್ರೆ ನೋಡಿ ಈ ಥರ ಕ್ರಯಾನ್ಸ್ ಬಾಕ್ಸ್. ಅಂದರೆ ನಾವು ಕ್ಯಾಬಲ್ಲಿ ಹೋಗಿರೋದ್ರಿಂದ ಪಾಪು ಎಲ್ಲೂ ನಾವು ಹಂಗೆ ಶಾಪಲ್ಲಿ ಥರ ಎಲ್ಲೂ ನಿಲ್ಲಿಸಿರ್ಲಿಲ್ಲ ಪಾಪುಗೆ. ಅದಕ್ಕೆ ಅಮ್ಮ ಸರಿ ಪಾಪುಗೊಂದು ಸ್ವಲ್ಪ ಬಟ್ಟೆ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಸ್ವಲ್ಪ ಕಾಟನ್ ಅಂದರೆ ಕ್ಲಾತ್ಸ್ ಎಲ್ಲ ಒಂದು 4-5 ಪೇರ್ ಆಫ್ ಬಟ್ಟೆ ತೊಗೊಂಡಿದ್ದಾರೆ. ಅಷ್ಟೊತ್ತಿಗೆ ಇನ್ನು ಮಕ್ಕಳು ಇದನ್ನು ಬೇಕು ಅಂತ ಕೇಳಿದ್ರಂತೆ. ಈ ಥರ ಇದನ್ನು ಸೆಟ್ ಬಂದು ಅವರಿಗೆ ಕ್ರಯಾನ್ಸ್ ಇದೆಲ್ಲ ಯೂಸ್ ಆಗುತ್ತೆ, ಬಟ್ ಆದರೂ ಕೂಡ ನೆಸೆಸಿಟಿ ಇರಲಿಲ್ಲ. ಮನೆಯಲ್ಲಿ ಎಷ್ಟೊಂದು ಇದ್ದರೂ ಕೂಡ ಅಲ್ಲೊಂದು ಇಲ್ಲೊಂದು ಬಿಸಾಕಿರ್ತಾರೆ. ಮತ್ತು ಇದನ್ನು ಕೂಡ ಒಂದು ಕೇಳಿದ್ದಾರೆ, ಅಮ್ಮ ಕೊಡಿಸಿದ್ದಾರೆ. ಅಮ್ಮ ಅವ್ರು ಕೇಳಿದ್ರೆ ಏನು ಕೊಡಿಸಲ್ಲ ಅಂತ ಹೇಳಲ್ಲ, ಅದು ಯೂಸ್ ಆಗುತ್ತಾ ಯೂಸ್ ಆಗಲ್ವಾ ಅನ್ನೋದೆಲ್ಲ ಸೆಕೆಂಡು. ಬಟ್ ಅವ್ರು ಕೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕೊಡಿಸಿದ್ದಾರೆ. ನಾನು ಬಂದ ತಕ್ಷಣ ಅದನ್ನು ಹೇಳ್ತಾ, ಏನಕ್ಕಮ್ಮ ಎಲ್ಲಿ ನೋಡಿದ್ರು ಕ್ರಯಾನ್ಸು, ಎಲ್ಲಿ ನೋಡಿದ್ರು ಪೆನ್ಸಿಲ್ಸು, ಬರೀ ಇವೇನೇ ಇದೆ ಏನಕ್ಕೆ ಅಂತ. ಈ ಬಾಕ್ಸ್ ನೋಡ್ಬೋದು, ತುಂಬ ಒಳ್ಳೆ ಎಷ್ಟು ನೀಟಾಗಿರೋ ಸೂಟ್ ಕೇಸ್, ಒಂದು ಮಿನಿ ಸೂಟ್ ಕೇಸ್ ಥರ ಇದೆ. ಸೊ ಅದಕ್ಕೆ ಇಷ್ಟಪಟ್ಟೆ ಮಕ್ಕಳು ಒಂದು ಆಲ್ಮೋಸ್ಟ್ ತಗೊಳ್ತಾರೆ ಅಂತಲೇ ಹೇಳ್ಬೋದು. ಕ್ರಯಾನ್ಸು, ಕಲರ್ ಪೆನ್ಸಿಲ್ಸು ಮತ್ತು ಸ್ಕೆಚ್ ಇರ್ಬೋದು, ಮಾಮೂಲಿ ಪೆನ್ಸಿಲ್ಸ್ ಇರ್ಬೋದು, ಕಲರ್ ಪೆನ್ಸಿಲ್ಸು, ಎರೇಸರು, ಶಾರ್ಪ್ನರು, ಈ ಥರ ಎಲ್ಲ ಇತ್ತು ಅದರಲ್ಲಿ. ಒಂದು ಸೆಟ್ ಆಫ್ ಅಂತ ಹೇಳ್ಬಿಟ್ಟು ಒಂದೇ ಪ್ಯಾಕಲ್ಲಿ. ಮತ್ತು ಈ ಎರೇಸರ್ ಒಂದು ಕಾರ್ ಥರನೇ ಇತ್ತು, ಕಾರ್ ಎರೇಸರ್ ಅಂತಲೇ. ಅದು ತುಂಬ ಚೆನ್ನಾಗಿತ್ತು. ನಮ್ಮ ಇದರಲ್ಲಿ ಯಾವುದೂ ಇಲ್ಲ ಬಿಡಿ ಈ ಥರ. ಬಟ್ ಆದರೂ ಕೂಡ ನಮಗೆ ಈ ಥರ ಎಲ್ಲ ಫೆಸಿಲಿಟೀಸ್ ಇದ್ದಿದ್ರೆ ಮೇ ಬಿ ಇನ್ನೂ ತುಂಬ ಚೆನ್ನಾಗಿ ಓದ್ತಿದ್ವೇನೋ. ಅದು ಕೂಡ ಇಟ್ಸ್ ಓಕೆ, ಇರೋದ್ರಲ್ಲೇ ಸ್ಯಾಟಿಸ್ಫ್ಯಾಕ್ಷನು. ಇನ್ನು ಅದು ಎಲ್ಲ ಅದಾದಮೇಲೆ ಇನ್ನು ಅಕ್ಕನ ಮನೆಗೆ ಬಂದ್ವಿ. ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಅದಕ್ಕೆ ಆವಾಗಲೇ ಹೇಳ್ದಂಗೆ ತುಂಬ ಹೊತ್ತಿರಲಿಲ್ಲ, ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ. ಮತ್ತು ಇನ್ನು ಅಲ್ಲಿಂದ ರಿಟರ್ನ್ ಅಕ್ಕ ಮನೆಗೆ ಬಂದ್ವಿ. ಬಂದ ತಕ್ಷಣ ಅಕ್ಕ ಅದೇ US ಇಂದ ಬಂದಿದ್ರು ಅಂತ ಹೇಳಿದ್ನಲ್ವ, ಅವರು ಒಂದಷ್ಟು ಚಾಕ್ಲೇಟ್ಸ್ ತೊಗೊಂಬಂದಿದ್ರು. ಅದನ್ನೆಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ರಂತೆ. ಅದನ್ನು ಕೊಟ್ಟರೆ ಇನ್ನು ಮಕ್ಕಳು ಅವರು 1-2 ಅಂತ ಅಲ್ಲ, ಮಕ್ಕಳಿಗೆ ಚಾಕ್ಲೇಟ್ ಅಂತ ಕೊಟ್ಬಿಟ್ರೆ ಇನ್ನು ಮುಗೀತಲ್ವಾ, ಫುಲ್ ಎಲ್ಲ ತಿಂದ್ಕೊಳ್ತಾ ಕುತ್ಕೊಂಡಿದ್ರು. ಅಷ್ಟೊತ್ತಿಗೆ ಇನ್ನು ಅಕ್ಕ ಆ್ಯಕ್ಚುಲಿ ನಮ್ಮ ಗೃಹ ಪ್ರವೇಶ ಟೈಮಲ್ಲೂ ಅಕ್ಕ ಇರಲಿಲ್ಲ, ಅಲ್ಲೇ US ಅಲ್ಲೇ ಇದ್ದರು. ಹಾಗಾಗಿ ಇನ್ನು ಬಂದಮೇಲೆ ಅರಿಶಿನ ಆವತ್ತಿಂದ ಕರಿತಾನೇ ಇದ್ದರು, ಮನೆಗೆ ಬಾ ಅರಿಶಿನ ಕುಂಕುಮ ತೊಗೊಂಡು ಬರೀವಂತೆ, ಅರಿಶಿನ ಕುಂಕುಮ ತೊಗೊಂಡು ಬರೀವಂತೆ ಅಂತ. ಬಟ್ ನನಗೂ ಹೋಗೋಕ್ಕಾಗಿರಲಿಲ್ಲ. ಈಗ ಹಂಗೆ ನಾವೀಗ ಆ್ಯಕ್ಚುಲಿ ಸುಮ್ಮನೆ ಅಕ್ಕನ್ನ ಬಿಟ್ಬಿಟ್ಟು ಇನ್ನು ಒಬ್ಬರೇ ಅಲ್ವಾ, ಸ್ವಲ್ಪ ಲೇಟಾಗಿತ್ತು, ನೈಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಕ್ಕನಲ್ಲಿ ಮನೆ ಹತ್ರ ಬಿಟ್ಬಿಟ್ಟು ನಾವು ಹಿಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದರೆ ಅಕ್ಕ ಇನ್ನು ಹಾಗೆ ಹಿಂಗೋ ಬಂದಿದ್ಯಾ, ಸಾಟರ್ಡೆ ಬೇರೆ ಅಲ್ವಾ, ಅರಿಶಿನ ಕುಂಕುಮ ತೊಗೊಂಡು ಹೋಗೋ ಅಂತ ಹೇಳ್ಬಿಟ್ಟು ಅಕ್ಕ ಗಿಫ್ಟ್ ನನಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಗಿಫ್ಟ್ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ಇನ್ನು ಅಮ್ಮನೆಲ್ಲ ಕೊಡ್ತಾಯಿದ್ರು. ಅಕ್ಕ ಇಲ್ಲಿ ನಿಂತ್ಕೊಂಡು
ಕೂತ್ಕೊಂಡಿದ್ರೆ ಸುಕ್ಷ ಅಮ್ಮ ದೊಡ್ಡಮ್ಮ ಉದ್ದ ಇದ್ದಾರಲ್ವ ಈ ವಿಡಿಯೋದಲ್ಲಿ ನೀಟಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ಆಮೇಲೆ ಅಕ್ಕ ಇನ್ನು ಅಲ್ಲೇ ಕೂತ್ಕೊಂಡ್ರು. ಇವನಿಗೆ ಫುಲ್ ಕ್ಯೂರಿಯಾಸಿಟಿ ಏನಿದೆ ಆ ಬಾಕ್ಸಲ್ಲಿ ನೋಡಿ. ಮಕ್ಳಿಗೆ ಅಷ್ಟೇ ಅಲ್ವಾ, ಮಕ್ಕಳಿಗೆ ನಮಗೂ ಹಾಗೆ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಒಂದು ಗಿಫ್ಟ್ ಅಂತ ಬಂದಾಗ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕ ನೀವೇ ಕೊಡಿ ಅಕ್ಕ ಪರವಾಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅಕ್ಕ ಸರಿ ಆಯಿತಾ ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡ್ರು ಅಲ್ಲೇನೆ. ಹಾಗೆ ಜಸ್ಟ್ ಒಂದು ಕ್ಯಾಪ್ಚರ್, ಒಂದು ಫೋಟೋ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ಅದಾದಮೇಲೆ ನನಗೆ ಅಮ್ಮ ಅರಿಶಿನ ಕುಂಕುಮ ಕೊಟ್ಟರಲ್ಲ, ಇನ್ನು ಸರಿ ಅಮ್ಮಂಗೂ ಕೂಡ ಅಕ್ಕ ಅರಿಶಿನ ಕುಂಕುಮ ತೆಗ್ದಿಟ್ಟಿದ್ರು. ಅಂದರೆ ಅದನ್ನು ಕೂಡ ನಾನು ಅಮ್ಮನಿಗೆ ನಾನು ಕೊಟ್ಬಿಟ್ಟು ಇನ್ನು ಅಲ್ಲಿಂದ ಆಗಲೇ ಒಂದು 8 o'clock ಆಗಿಬಿಟ್ಟಿತ್ತು. ನಾನು ಅಂದರೆ ಮನೇಲಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ ನೈಟಿಗೆ ಅಂತ ಹೇಳ್ಬಿಟ್ಟು, ಏನು ತೊಂದರೆ ಇರಲಿಲ್ಲ. ನಮ್ಮ ಚಿಂಟು, ನವೀನ ಮತ್ತು ನಮ್ಮ ಮನೆಯವರು 3 ಜನಕ್ಕೂ ಅಡುಗೆ ಬೇಕಾಗಿತ್ತು. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಿ, ಸೊ ಹಾಗಾಗಿ ನನಗಿನ್ನೇನು ಅಷ್ಟೊಂದು ಮನೆಗೆ ಹೋದ್ಮೇಲೆ ಏನು ಆ ಥರ ರಿಸ್ಕಿ ಅಂತ ಏನು ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೇನೆ ಮನೆಗೆ ಹೊರಟ್ವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಅಮ್ಮನ ಜೊತೆ ವ್ಲಾಗು. ನಾಳೆ ಮತ್ತೊಂದು ವಿಡಿಯೋದ ಜೊತೆ ಸಿಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.